ಕರ್ಮ ಕರ್ಮ ಅಂದರೆ ಏನು? ಕರ್ಮ ಅನ್ನೋದು ಹೇಗೆ ವರ್ಕ್ ಆಗತ್ತೆ? ಒಂದು ಹಳ್ಳೀಲಿ ಇಬ್ಬರು ಸ್ನೇಹಿತರು ಇರ್ತಾರೆ. ಒಬ್ಬನ ಹೆಸರು ರಾಮ, ಇನ್ನೊಬ್ಬನ ಹೆಸರು ರಾವಣ ಅಂತ ತಿಳ್ಕೊಳ್ಳೋಣ. ರಾಮ ಹೇಗೆ ಅಂದರೆ ಯಾರಿಗೇನೇ ಸಹಾಯದ ಅಗತ್ಯ ಇದ್ರೂ ಯಾವುದೇ ನಿರೀಕ್ಷೆ ಇಲ್ಲದೆ ಸಹಾಯ ಮಾಡ್ತಿರ್ತಾನೆ. ಒಂದು ರೀತಿಲಿ ನಿಸ್ವಾರ್ಥಿ. ರಾವಣ ಇದ್ರೂ ತದ್ವಿರುದ್ಧ. ಅವನೇನೇ ಸಹಾಯ ಮಾಡಬೇಕು ಅಂತ ಇದ್ರೂ ಅವನಿಗದ್ರಲ್ಲಿ ಏನು ಲಾಭ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಒಂದು ರೀತಿಲಿ ಸ್ವಾರ್ಥಿ. ಇವರಿಬ್ರು ಒಳ್ಳೆ ಸ್ನೇಹಿತರು. ಆ ಹಳ್ಳಿಲಿ ಓದ್ತಾ ಇರ್ತಾರೆ. ಇನ್ನೇನು ಕಾಲೇಜ್ ಮುಗಿಯೋ ಹಂತದಲ್ಲಿರುತ್ತೆ. ಒಂದಿನ ಇಬ್ರು ಹಿಂಗೆ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಹೋಗೋ ದಾರಿ ಪಕ್ಕದಲ್ಲಿ ಒಂದು ಹಳ್ಳದಲ್ಲಿ ಅಜ್ಜಿ ಬಟ್ಟೆ ತೊಳಿತಾ ಇರ್ತಾರೆ. ಅಚಾನಕ್ ಆಗಿ ಕಾಲ್ ಜಾರಿ ಆ ಹಳ್ಳದಲ್ಲಿ ಬೀಳ್ತಾರೆ. ಆಗ ರಾವಣ ಯೋಚನೆ ಮಾಡ್ತಾನೆ, ನಾನಿವಾಗ ಹಳ್ಳಕ್ಕೆ ಬಿದ್ದರೆ ಬಟ್ಟೆ ಎಲ್ಲ ನೆನೆಯುತ್ತೆ. ಆ ಅಜ್ಜಿನ ಕಾಪಾಡೋ ಸಮಯದಲ್ಲಿ ನನಗೆ ಸುಸ್ತಾಗಿ ನಾನೇನಾದರೂ ನೀರಲ್ಲಿ ಮುಳುಗಿ ಸತ್ತೋದ್ರೆ, ಅಷ್ಟಕ್ಕೂ ಈ ಅಜ್ಜಿನ ಕಾಪಾಡಿದ್ರೆ ನನಗೇನು ಲಾಭ ಸಿಗುತ್ತೆ ಅಂತ ಯೋಚನೆ ಮಾಡ್ತಾನೆ. ರಾಮ ಒಂದು ಸೆಕೆಂಡ್ ಯೋಚನೆ ಮಾಡಲ್ಲ. ಆ ಹಳ್ಳಕ್ಕಾರಿ ಅಜ್ಜಿನ ಕಾಪಾಡ್ತಾನೆ. ಹಿಂಗೆ ಸ್ವಲ್ಪ ದಿನ ಕಳೆಯುತ್ತೆ. ಕಾಲೇಜು ಮುಗಿಯುತ್ತೆ. ರಾಮ ಕೆಲಸ ಮಾಡೋಕ್ಕೆ ಅಂತ ಸಿಟಿಗೆ ಹೋಗ್ತಾನೆ. ಅಲ್ಲಿ ಒಂದು ಕಂಪ್ನಿಗೆ ಸಂದರ್ಶನಕ್ಕೆ ಅಂತ ಹೋಗ್ತಾನೆ. ಸಂದರ್ಶನ ಮಾಡೋ ವ್ಯಕ್ತಿ ಅಜ್ಜಿ ಮಗನೇ ಆಗಿರ್ತಾನೆ. ಆಗ ಅವನು ರಾಮನ್ಗೆ ಕೇಳ್ತಾನೆ, ನೀನೇ ಅಲ್ವಾ ನಮ್ಮ ತಾಯಿನ ಕಾಪಾಡಿದ್ದು, ನಾನು ಇಷ್ಟು ದಿನ ನಿನ್ನೆ ಹುಡುಕ್ತಾ ಇದ್ದಿದ್ದು ಅಂತ ಹೇಳಿ ತುಂಬ ಖುಷಿಯಿಂದ ಆ ಕೆಲಸನ ಕೊಡ್ತಾನೆ. ರಾಮನ್ಗೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ, ಲೈಫಲ್ಲಿ ಸೆಟ್ಲ್ ಆಗ್ತಾನೆ. ಆದರೆ ರಾವಣನಿಗೆ ಯಾರ ಸಹಾಯನೂ ಇಲ್ಲದೆ ಹಳ್ಳಿಲಿ ಒಬ್ಬಂಟಿಯಾಗಿ ಉಳ್ಕೋತಾನೆ. ಸೊ ಇವತ್ತು ನಾವೇನು ಮಾಡ್ತೀವೋ ಅದು ಮುಂದೆ ಒಂದಿನ ನಮಗೆ ಡಬಲ್ ಆಗಿ ಸಿಗುತ್ತೆ. ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ, ಇದು ಕೇವಲ ವಿಷಯ ಅಲ್ಲ, ವಾಸ್ತವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮವ.